ಸ್ವಲ್ಪ ನಾನೀಗ ಹುಡುಗ ಹಾಕೀನಿ, ಸಣ್ಣ ಹುಡುಗ ಹುಡುಗಿ ಹಾಕೀನಿ, ಎರಡೂ ಆಗಿಬಿಡ್ತೀನಿ. ಆ ಹುಡುಗ ಹುಡುಗಿ ಹಾಗಾರ ನಮ್ಮ ಜನಪದದಲ್ಲಿ ಹೇಗಿರ್ತೈತಪ್ಪ ಅಂದ್ರೆ, ಇಟತನ ನಾನು ಬಾಯಾಡ್ಸೀನಿ, ನಿಮ್ಮನ್ನು ಬಾಯಾಡ್ಸಕ್ಕಸ್ತೀನಿ. ಈಗ ಬಾಯಾಡ್ಸೋದಂದ್ರೆ ಮತ್ತೆ ಪಕ್ಕಣದಾಗ ಏನಾರು ತಂದೀನಿ, ಕುಷ್ಟಿಗೆಯಿಂದ ಎಕರ್ಲಾಡ್ಕೊಂತ ತಂದಿರಿ ನೀವು. ನಿಮ್ಮನ್ನು ಸ್ವಲ್ಪ ತಲೆ ತುರ್ಸಕ್ಕಸ್ತೀನಿ. ತಲೆ ತುರ್ಸಕ್ಕಸ್ತೀನಿ ಅಂದ್ರೆ ಯವ್ವ ತಾಯಿ ನಮ್ಮ ತಲೆಯಾಗ ಏನು ಬಿದ್ದಿಲ್ಲ ಯಪ್ಪ, ಸ್ವಚ್ಛ ಐತೆ ತಲೆ ಅಂದಿರಿ ನೀವು. ನಿಮ್ಮನ್ನು ವಿಚಾರಕ್ಕೊಳಪಡಿಸ್ತೀನಿ. ನಮ್ಮ ಹಿರಿಯರು ಈ ಟೊಪ್ಪಿಗೆ ಯಜಮಾನ್ರಂಥವ್ರು ಹಿಂದಕ್ಕೆ ಕಟ್ಟಿ ಕುಂತ್ಕೊಂಡು ಕತೆ ಹೇಳ್ತಿದ್ರು. ಎಂಥವು ಹೇಳ್ತಿದ್ರಪ್ಪ ಅಂದ್ರೆ, ಈಗೆಲ್ಲ ಇಂಗ್ಲೀಷ್ ಶಾಲೆ ಒಳಗೆ ನಮ್ಮ ಹುಡ್ರು ಆಡ್ತಾವ ಡಾಂಕಿ ಪ್ಲೇ ಅಂತ ಹಾಡಿ ಸೋತ ನಂತರ ಹ್ಯಾಕ್ 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 ಅಂತ ಓದಾಡ್ತಾವ. ಇವನು ಯಾಕೆ ಹಾಡ್ತೀರಿ ಅಂತೇಳಿ ನಾನು ಕೇಳಿದರೆ, ನಾನು ಬಿ ಎಡ್ಕಿದ್ದಾಗ ನನ್ನ ಗೆಳೆಯರ ಜೊತೆಗೆ ವಾಗ್ವಾದ ನಂದು. ಡಾಂಕಿ ಪ್ಲೇ ಆಡೋಣ ಬಾರೋ ಅಂದರು. ನಾ ಕತ್ತೆಲ್ಲಪ್ಪ ಬರಗಿಲ್ಲ ಅಂದೆ. ನೀನು ಹುಚ್ಚದಿ ನೋಡಂತಂದೆ. ಯಾಕೋ ನಾನೇ ಹುಚ್ಚ ಅಂದೆ. ಶಾಣೆ ಅದೀನಿ, ಕಂಡಪಟ್ಟು ಶಾಣೆ ಅದೀನಿ ನಾನು ಅಂದೆ. ನಂದು ಅರ್ಥಶಾಸ್ತ್ರ ಅಧ್ಯಯನ, ನಂದು ಎಕನಾಮಿಕ್ಸ್ ಮೇಜರ್, ನಂದು ಏನಂತ ತಿಳ್ಕೊಂಡು ಅರ್ಥಶಾಸ್ತ್ರಜ್ಞ ನಾನು, ಒಳ್ಳೆ ಚಿಂತಕ, ನನಗೆ ದೊಡ್ಡ ಅಂತೆಲ್ಲ ನೀನಂದೆ. ಆತಂದ, ಅಲ್ಲೂ ಡಾಂಕಿ ಪ್ಲೇ ಹಾಡಿದ್ರಪ್ಪ ಅಂದ್ರೆ ಅದನ್ನು ಯಾಕೆ ಹಾಡ್ತಾರಂದ್ರೆ ಥಿಂಕಿಂಗ್ ಪವರ್ ಇಂಪ್ರೂವ್ಮೆಂಟ್ ಆಗತ್ತಂತ. ಥಿಂಕಿಂಗ್ ಪವರ್ ಇಂಪ್ರೂವ್ಮೆಂಟ್ ಆಗಕ್ಕೆ ಡಾಂಕಿ ಪ್ಲೇ ಹಾಡಿ ಸೋತವರು ಹಾಯ್ ಹಾಯ್ ಅಂತ ಓದರ್ಬೇಕು. ಇದು ಯಾರಿಗೆ ಬೇಕಾಗೈತೆ ಕತ್ತಾಗ ಹಾಯ್ ಹಾಯ್ ಅನ್ನೋದು ನೋಡ್ರಿ. ಅಂಥ ವಿಚಾರ ಶಕ್ತಿಯನ್ನು ಮಕ್ಕಳಲ್ಲಿ ತುಂಬುವಂಥ ಹಾಡುಗಳು ಇವೆ. ಈ ಕಡೆ ಗಂಡಿನವ್ರು ಇರ್ತಾರೆ, ಈ ಕಡೆ ಹೆಣ್ಣಿನವ್ರು ಇರ್ತಾರೆ. ಈ ಕಡೆ ಗಂಡಿನ ಗುಂಪು ಪ್ರಶ್ನೆ ಮಾಡ್ತತೆ, ಹೆಣ್ಣಿನ ಗುಂಪು ಉತ್ತರ ಹೇಳ್ತೈತೆ. ಅಂಥದ್ದು ಒಂದು ಬೆಡಗಿನ ಹಾಡನ್ನ ನಿಮ್ಮ ಗಮನಕ್ಕೆ ತರಕ್ಕೆ ಪ್ರಯತ್ನ